ಒಂದಷ್ಟು ವಿಡಿಯೋಗಳು ರೀಲ್ಸ್ಗಳದೆಲ್ಲ ಬಂದಾಗ ಅದು ಅದಕ್ಕೆ ರೂವಾರಿ ನಾನು ಹೆಂಡ್ತೀನಿ. ಅಂದ್ರೆ ಶೀಸ್ ಫನ್. ತುಂಬಾನೇ ಲವ್ಲವಿಕೆಯಿಂದ, ಅಂದ್ರೆ ಎಲ್ರಿಗೂ ಗೊತ್ತು, ಅದ್ಭುತವಾದ ನಟಿ, ಅದ್ಭುತವಾದ ಪ್ರತಿಭೆ, ಇದೆಲ್ಲದನ್ನು ದಾಟಿ ಅದ್ಭುತವಾದ ಒಂದು ವ್ಯಕ್ತಿತ್ವ. ಸೊ ಐ ಆಮ್ ಮೇ ಬಿ more luckier or lucky enough to get her as my wife. ಜೀವನಕ್ಕೆ ಒಂದು ದಿಕ್ಕಿದೆ, ಈಗ ಒಂದು ಓರಿಯೆಂಟೇಷನ್ ಇದೆ. ಹಾಗೆ ಒಂಥರ ಗಂಡ್ಮಕ್ಳು ಮದುವೆ ಮುಂಚೆ ಒಂಥರ ಈ ಮೂಗ್ದಾರ ಇಲ್ದಿರ್ತಕ್ಕಂಥ ಹೋರಿಕರುತ್ತಾರ ಅಂತಾರೆ. ಸೊ ಇದಕ್ಕೆ ನಮ್ಗೆ ಒಂದು ಓರಿಯೆಂಟೇಷನ್ ಇರಲ್ಲ, ಡೈವರ್ಷನ್ಸ್ ಜಾಸ್ತಿ, ಅಥವಾ ನಮ್ಮ ಡೆಫಿನಿಟಿಸಮ್ ಇಂದ ನಾವು ಕೆಲಸ ಮಾಡ್ತಿರಲ್ಲ. ಏನೋ ಒಂದು ಕೆಲಸ ಅಂದ್ರೆ ಪಟ್ಟಿಡ್ ಮಾಡ್ತೀವಿ, ಅದು ಬೇರೆ. ಬಟ್ ಈ ಪಾತಲ್ಲಿ ನಡಿಬೇಕು ಅಂತ ಗಂಡ್ಮಕ್ಳು ಸ್ವಲ್ಪ ಕಡಿಮೆನೆ ಐಡಿಯಲಿ, ಅಂದ್ರೆ ಕಂಪ್ಯಾರಿಟಿವ್ಲಿ ಹೆಣ್ಮಕ್ಳು ಹೋಲಿಸಿದಾಗ. ಈ ಥರದ ಅಂತ ಒಂದು ಒಳ್ಳೆ ಹೆಣ್ಣು ಜೀವನದಲ್ಲಿ ಬಂದಾಗ ನಮ್ ದಿಕ್ ಸಿಗುತ್ತೆ ನಮ್ಗೊಂದು. ಸೊ ಶೀಸ್ ಐ ಆಮ್ ಲಕ್ಕಿ ಟು ಹ್ಯಾವ್ ಹರ್, ಶೀಸ್ ಬ್ಯೂಟಿಫುಲ್. ಮೇಡಮ್ ಕೊಟ್ಟಂತ ಗಿಫ್ಟ್ ಕ್ರಿಸ್ಟಲ್ ಇಲ್ಲಿ ನೋಡ್ತಾ ಇದ್ದೆ ಎಷ್ಟು ನಾನು ನಮ್ಮ ಮನೆಯ ಒಂದು ಅವಿಭಾಜ್ಯ ಅಂಗ. ನನಗೆ ಇದಕ್ಕೆ ಮುಂಚೆ ನನಗೆ ಪೆಟ್ ಸಾಕೋ ಅವಕಾಶ ಇರಲಿಲ್ಲ. ನಾನು ಒಬ್ಬನೇ ಇದ್ದೆ, ಅಂಡ್ ನಾನು ಟ್ರಾವೆಲಿಂಗ್ ಅಂತ ಶೂಟಿಂಗ್ ಅಂತ ಹೊರಟುಬಿಟ್ರೆ ಪಾಪ ತೊಂದರೆ ಆಗೋದು ಅಂದ್ಬಿಟ್ಟು ನಾನು ಅಂದರೆ ತಗೊಂಡಂಥ ಅಥವಾ ಗಿಫ್ಟ್ ಬಂದಂಥ ಪೆಟ್ಗಳನ್ನೂ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಸೊ ಈಗ ನನ್ನ ಹೆಂಡತಿಯಿಂದ, ಅಂದರೆ ಅವರ ಮುಂಚೆ ಒಂದು ಲಕ್ಕಿ ಅಂತ ಒಂದು ಪೆಟ್ ಇತ್ತು, ಗೋಲ್ಡನ್ ರಿಟ್ರೀವರ್. ಅದಕ್ಕೆ ಕ್ಯಾನ್ಸರ್ ಆಗಿ ಮರ್ಸಿ ಕಿಲ್ಲಿಂಗ್ ಮಾಡಬೇಕಾಯ್ತು. ಸೊ ಶಿ ವಾಸ್ ವೆರಿ ಲೋ. ಒಂದು ಅಂದರೆ ಬರ್ಸಿ ಕಿಲ್ಲಿಂಗ್ ಅಲ್ವಾ, ಯಾರಿಗಾದ್ರು ತಗೊಳ್ಳೋದು ಕಷ್ಟ ಆಗುತ್ತೆ. ಚೆನ್ನಾಗಿದ್ದಂಥ, ತುಂಬಾನೇ ಹೆಲ್ದಿಯಾಗಿ ತುಂಬಾನೇ ಆಕ್ಟಿವ್ ಆಗಿದ್ದ, ಸಡನ್ ಆಗಿ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಸೊ ದೆನ್ ವಿ ಹ್ಯಾಡ್ ಟು ಗೋ ಫಾರ್ ಮರ್ಸಿ ಕಿಲ್ಲಿಂಗ್. ಅದಾದ್ಮೇಲಿಂದ ವೆನ್ ಶಿ ವಾಸ್ ವೆರಿ ಲೋ, ಅದನ್ನ ನೋಡೋಕ್ಕಾಗದೆ ನಾನು ಗಿಫ್ಟ್ ಮಾಡಿದ್ದು ಕ್ರಿಸ್ಟಲ್ನ. ಅಂಡ್ ಆವಾಗ ಶಿ ವಾಸ್ ಲೈಕ್, ಅಂದ್ರೆ ಕೋಇನ್ಸಿಡೆಂಟಲ್ ಏನಂದ್ರೆ ಲಕ್ಕಿದು ಇನ್ನೊಂದು ಶಿಡ್ಜು ಇದೆ, ಹ್ಯಾಪಿ ಅಂತ, ಅದು ನಮ್ಮ ಅತ್ತೆ ಮನೇಲಿದೆ. ಅವೆರಡರದ್ದು ಬರ್ಡೇ December 6th, ಸೇಮ್ ಡೇ. ನಂಗೆ ಗೊತ್ತೇ ಇಲ್ಲ, ಇವನ್ನ ಗಿಫ್ಟ್ ಮಾಡ್ಬಿಟ್ಟೆ. ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಸರ್ಟಿಫಿಕೇಟ್ ತೆಗೆದು ನೋಡ್ರೆ December 6th ಅಂತ ಇದೆ ಅದರಲ್ಲೂ. ಅಂಡ್ ಮನೆಗೆ ತೊಗೊಂಡೋಗಿ ಕೊಟ್ಟಿದ್ದು ಮೊದಲನೇ ದಿವಸನೇ ಏನೋ ಮನೆಯೆಲ್ಲ ಗೊತ್ತು, ಇಷ್ಟೇ ಇಟ್ಟಿದ್ದ, ಬಾಸ್ಕೆಟಲ್ಲಿ ತೊಗೊಂಡೋಗಿ ಕೊಟ್ಟಿದ್ದ. ಇಡೀ ಮನೆ ಓಡಾಡ್ಬಿಟ್ಟಿದ್ದ. ಅವ್ನಿಗೆ ಗೊತ್ತಿರೋ ಅಂದ್ರೆ ತುಂಬಾ ಫ್ಯಾಮಿಲಿ ಅನ್ನೋದಾರ. ಜನರಲಿ ಏನಾಗುತ್ತೆ, ನಾಯಿ ಮರಿಗಳು ಬೈಕೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಹಿ ಡಿಡ್ಂಟ್ ಡೂ ದ್ಯಾಟ್. ಇಡೀ ಮನೆ ನಂಗೆ ಗೊತ್ತು ಅನ್ನೋ ರೀತಿ ಓಡಾಡ್ದ. ಅಂಡ್ ಬೆಳೀತಾ ಹಲವಾರು ಟ್ರೀಟ್ಸು ಲಕ್ಕಿದೇನಿತ್ತಲ್ಲ ಹಂಗೇನೆ, ಮ್ಯಾನರಿಸಮ್ ಆಗಲಿ, ಬುದ್ಧಿ ಆಗಲಿ, ಕೂರೋ ರೀತಿ ಇರ್ಬೋದು, ಒಂದು ಎಲ್ಲ ಕಡೆನೂ ವಿಂಡೋಗಳು, ಒಂದು ರಿಸರ್ವ್ಡ್ ಜಾಗ, ಸೊ ಅಲ್ಲಿ ಹೋಗಿ ಕೂತಿರ್ತಾನೆ. ಸೊ ತಿನ್ನೋ ರೀತಿ, ಕೂರೋ ರೀತಿ, ಇದೆಲ್ಲನೂ ಲಕ್ಕಿ ಥರನೇ ಮಾಡ್ತಾನೆ. ಇಮಿಡಿಯೇಟ್ ಅವ್ನು ನೋಡೂ ಇಲ್ಲ. ಸೊ ಲಕ್ಕಿ ಸತ್ತು ಒಂದು 6 ತಿಂಗಳು ಏನೋ ಆದ್ಮೇಲಿಂದ ಅವ್ನು ಕೊಟ್ಟಿದ್ದು. ಶಿ ವಾಸ್ ವೆರಿ ಲೋ, ಅದರಿಂದ ಆಚೆ ಬರೋಕ್ಕೆ ತುಂಬ ಕಷ್ಟಪಡ್ತಾ ಇದ್ರು. ಸೊ ಅವಾಗ ಇಲ್ಲ, ಶಿ ಹ್ಯಾಸ್ ಟು ಗೆಟ್ ಓವರ್ ದಿಸ್ ಅಂದ್ಬಿಟ್ಟು ನಾನು ಕೊಟ್ಟಿದ್ದು. ಈಗ ಮದುವೆ ಆದ್ಮೇಲೆ ಇಲ್ಲಿಗೆ ಬಂದ. ನನಗೆ ಪೆಟ್ ಜೊತೆ ಹೊಸ ಅಭ್ಯಾಸ, ನಮ್ಮ ಅಪ್ಪಂಗೆ ಹೊಸ ಅಭ್ಯಾಸ. ಬಟ್ ಅವರು ದೇ ಆರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಈಗ. ಸೊ ಟೈಮ್ಗೆ ಅವ್ನಿಗೆ ಸ್ನ್ಯಾಕ್ ಕೊಡೋದ್ರಿಂದ ಹಿಡಿದು ಅವ್ನ ಆಟ ಆಡ್ಸೋದು ಹಿಡಿದು ಇದೆಲ್ಲ ನಮ್ಮ ಅಪ್ಪನ ಜವಾಬ್ದಾರಿ. ಆಟ ಆಡ್ಸಿಲ್ಲ ಇವ್ಗೆ ಆಟ ಮಾಡ್ತಾನೆ ಹೋಗಿ. ಸೊ ನನ್ನ ಆಟ ಆಡಿಸ್ತಿಲ್ವಲ್ಲ, ನೀನು ಸುಮ್ಮನಿದೆಯಲ್ಲ ಅಂತ. ಇಟ್ಸ್ ನೈಸ್. ಇಟ್ಸ್ ಬಟ್ ಎಲ್ಲ ಒಂದ್ ಕಡೆ ಪ್ರಾಣಿ ಅಂತ ಅನ್ಸಲ್ಲ, ಆಕ್ಚುಲಿ ಏನು ನಮ್ಮ ಮನೆ ಸದಸ್ಯನ ಹತ್ರ ಅವ್ನು ಅದೇ ರೀತಿನಲ್ಲಿ ಇಲ್ಲಿ ಒಂದು ಸುಮ್ಮನೆ ಒಂದು 20-30 ಜನ ಹಿಂಗೆ ಕೂತ್ರಿ, ಏನಾರು ಫಂಕ್ಷನ್ ಇದ್ದಾಗ ಮಾತಾಡ್ದಾಗ ಕೂತ್ರೆ ಬಂದ್ಬಿಟ್ಟು ಎಲ್ಲರ ಹತ್ರನೂ ಓಡಾಡಿ ಸವರಿಸ್ಕೊಂಡು ಮಧ್ಯದಲ್ಲಿ ಕೂರ್ತಾನೆ. ಅವನು ಬೇರೆ ಎಲ್ಲೂ ಹೋಗಲ್ಲ, ಮಧ್ಯದಲ್ಲಿ ಕೂರ್ತಾನೆ. ಎಲ್ಲರ ಟೆನ್ಷನ್ ನಾವು ಕೊಡ್ಬೇಕು. ಸೊ ಎಲ್ಲರೂ ಅವನು ಪ್ಯಾಂಪರ್ ಮಾಡಬೇಕು. ಇಲ್ಲಾಂದ್ರೆ ಹೋಗಿ ಕೆಣಕಿ ಕೆರೆದು ಮಾತಾಡ್ಸಿ ಫ್ರೆಂಡ್ ಮಾಡ್ಕೊಳ್ತಾನೆ. ಅವನೇ ಹೋಗ್ತಾನೆ ವಾಲಂಟಿಯರ್ ಆಗಿ. ಸೊ ಟಿಲ್ ಯು ಬಿಕಮ್ ಹಿಸ್ ಫ್ರೆಂಡ್, ಹಿ ವಿಲ್ ಸ್ಪೇರ್.